ನಮಸ್ತೆ. ನಾನು ಇವತ್ತು ಬ್ರೇಕ್ಫಾಸ್ಟ್ ಮಾಡೋಣ ಅಂದರೆ ಮನೆ ತರಕಾರಿ ಇರಲಿಲ್ಲ. 2 ಕೊತ್ತಂಬರಿ ಸೊಪ್ಪಿತ್ತು, 2 ಆಲೂಗಡ್ಡೆ ಇತ್ತು, ಒಂದೇ ಸೌತೆಕಾಯಿ ಇತ್ತು. ಇದನ್ನ ಹಾಕಿ ಕೊತ್ತಂಬರಿದು ಇದನ್ನು ಮಾಡೋಣ, ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಅನಿಸಿದ್ರೆ ನೀವು ಟ್ರೈ ಮಾಡಿ. ಏನು ತರಕಾರಿ ಇಲ್ಲದ ಸಂದರ್ಭದಲ್ಲಿ ಇದು ಮೊಸರದು ಸೌತೆಕಾಯಿ ಮಾಡಿದ್ದೀನಿ. ಅದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದರ ಪ್ರಾಸೆಸ್ಗೆ ಹೋದರೆ, ಮೊದಲು 2 ಕೊತ್ತಂಬರಿ ಸೊಪ್ಪಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮೀಡಿಯಮಾಗಿ ಹೆಚ್ಕೊಂಡ್ರೂ ಸಾಕು, ಯಾಕೆಂದರೆ ಮಿಕ್ಸಿಗೆ ಹಾಕ್ತೀವಲ್ಲ ಸರಿ ಹೋಗುತ್ತೆ. ಮಿಕ್ಸಿ ಒಳಗೆ ಕೊಬ್ಬರಿ, ಟೊಮೊಟೊ, ಇದಕ್ಕೆ ಈರುಳ್ಳಿ ಇಂಟ್ರೆಸ್ಟ್ ಇರೋಲ್ಲಿ ಈ ಟೈಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕ್ಬೋದು. ಆಮೇಲೆ ಹಸಿ ಶುಂಠಿ, ಆಮೇಲೆ ಚಕ್ಕೆ, ಲವಂಗ, ಆಮೇಲೆ ಇದು ಏನಂದರೆ ಮೊಗ್ಗು ಅಂತಾರಲ್ಲ ಅದನ್ನು ಹಾಕಿದ್ದೀನಿ. ಸ್ವಲ್ಪ ಘಮಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನನಗೆ ಚಕ್ಕೆ ಇರಲಿಲ್ಲ, ಅದಕ್ಕೆ ಚಕ್ಕೆ ಪುಡಿ ಇತ್ತು. ಆ ಪುಡಿನ ಹಾಕಿದ್ದೀನಿ ಮೇಲ್ಗಡೆಗೆ. ಚೆನ್ನಾಗಿರುತ್ತೆ, ಸ್ಮೆಲ್ಲು ಸಿಂಪಲಾಗಿರುತ್ತೆ. ಹೆಚ್ಚು ಮಸಾಲೆ ಮಾಡಿದ್ರೆ ಅದು ಒಂಥರ ಘಾಟ್ ಆಗುತ್ತೆ ಅಂತ ಈ ಇದ್ರದ್ದು ಕೊತ್ತಂಬರಿ ಸೊಪ್ಪನ್ನ ಬೇರೆ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಬಟ್ ಹಸಿಮೆಣ್ಸಿನ್ಕಾಯಿ ಅದು ರೆಕಾರ್ಡ್ ಆಗಿಲ್ಲ. ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಎರಡನ್ನೂ ಕೂಡ ಮಾಡಿಕೊಂಡು, ಆಮೇಲೆ ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕಿದ್ರೇ ಇದು ಚೆನ್ನಾಗಿರುತ್ತೆ ಒಗ್ಗರಣೆಗೆ. ಆಮೇಲೆ ಜೀರಿಗೆ ಒಗ್ಗರಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಹಾಕ್ಕೊಳ್ಳಲ್ಲ ನಾನು. ಯಾವ ಪಲಾವ್ಗೂ ಕೂಡ ಸಾಸಿವೆ ಹಾಕ್ಕೊಳ್ಳಲ್ಲ. ಸೊ ಜೀರಿಗೆ ಆದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಆ ಒಗ್ಗರಣೆ ಸ್ವಲ್ಪ ಚಿಟಪಟ ಅಂತಂದಮೇಲೆ ಅದು ಮಿಕ್ಸಿಗೆ ಹಾಕಿದ್ದೀನಲ್ಲ, ಟೊಮೆಟೊ, ಕೊಬ್ಬರಿ ಎಲ್ಲ ಅದನ್ನು ಹಾಕ್ಕೊಳ್ಳೋದು. ಸ್ವಲ್ಪ ಹಾಕಿ ಹುರಿದು ಹಸಕು ವಾಸನೆ ಹೋಗುತ್ತೆ ಅಂತ. ಅದು ಡೈರೆಕ್ಟ್ ಕುಕ್ಕರ್ನ ಮಾಡ್ತಿರೋದು. ಅನ್ನ ಸಪ್ರೇಟ್ ಮಾಡಿ ಕೂಡ ಈ ಥರ ಮಾಡ್ಕೋಬೋದು, ಬಟ್ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪಿನ ಒಂದು ಮಿಕ್ಸ್ ಅದ್ರ ಜೊತೆಗೆ ಹಾಕ್ಬಿಟ್ಟು ಕಲಸಿ, ಆಮೇಲೆ ತರಕಾರಿ ಹಾಕ್ಕೊಂಡಿದ್ದೀನಿ. 1 ಸೌತೆಕಾಯಿ, 2 ಆಲೂಗಡ್ಡೆ ಅಷ್ಟು ಇದ್ದಿದ್ದು. ಸೊ ಅಷ್ಟೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕುದೀತಾ ಇದೆ ಅಂದಾಗ ನಾನು ಅಕ್ಕಿ ಮೊದಲೇ ತೊಳೆದಿಟ್ಕೊಂಡಿದ್ದೆ, ಆ ಅಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ನಾನು 1.5 ಲೋಟ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಂದರೆ 2 ಕಟ್ಟು ಸೊಪ್ಪಿಗೆ. ಅಂದರೆ ಕಾಡ ಜಾಸ್ತಿ ಇರೋದಾ ಅಥವಾ ಹೂ ಜಾಸ್ತಿ ಇರೋದಾ ನೋಡಿಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಮಾಡಿ. ಇವಾಗ ಹೂ ಜಾಸ್ತಿ ಇದ್ದಾಗ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ ಕೊತ್ತಂಬರಿದು. ಆಮೇಲೆ ಅದಕ್ಕೆ ಉಪ್ಪು ಆ್ಯಸ್ ಯೂಶುವಲ್ ಹಾಕ್ಬಿಟ್ಟು 2 ವಿಜಿಲ್ ಕೂಗಿಸ್ಬಿಟ್ರೆ ಆಯಿತು, ಸಾಕು. ಸಿಂಪಲಾಗಿರುತ್ತೆ, ಬೇಗ ಆಗುತ್ತೆ. ಸೌತೆಕಾಯಿ ರಾಯ್ತ ಥರ ಮಾಡ್ಕೊಂಬಿಟ್ಟು ಅದಕ್ಕೆ ಟೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೆಲವೆಲ್ಲ ಕಣ್ಣಳತೆನೇ ಮಾಡ್ಕೊಳ್ಳಿ. ಯಾಕಂದರೆ ಎಕ್ಸಾಕ್ಟ್ ಅಳತೆಗಳೆಲ್ಲ ನಾವು ಮಾಡೋಕ್ಕಾಗಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಕಣ್ಣಿಗೆ ಗೊತ್ತಾಗಬೇಕು ನಾವು ಮಾಡೋದಕ್ಕಿಂತ. ಅಂದರೆ ಲೋಟದ ಅಳತೆ ಇದಕ್ಕಿಂತನೂ ಕಣ್ಣಳತೆ ತಿಳ್ಕೊಳ್ಳಿ ಯಾವುದೇ ಅಡುಗೆ ಮಾಡಬೇಕಾದ್ರೂ ಕೂಡ. ಆವಾಗ ನಿಮಗೆ ನೀಟಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು.